ಬೆಂಗಳೂರಿನಲ್ಲಿ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಪ್ರತಿಭಟನೆ ನಡೀತಾ ಇರಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಆಗ್ರಹವನ್ನು ನಾನು ಮಾಡಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳೇ, ತಾವು ಕನಕಪುರದ ಮುಖ್ಯಮಂತ್ರಿಗಳಲ್ಲ, ಇವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು. ಯಾವುದೇ ಒಂದು ಯೋಜನೆಯನ್ನ ತೀರ್ಮಾನ ಮಾಡಬೇಕಾದ್ರೆ ರಿಯಲ್ ಎಸ್ಟೇಟ್ ಹಿತಾಸಕ್ತಿಯನ್ನ ಬದಿಗಿಟ್ಟು ರಾಜ್ಯದ ಹಿತಾಸಕ್ತಿಯನ್ನ ಗಮನದಲ್ಲಿ ಇಟ್ಕೋಬೇಕು ಅನ್ನುವ ಮಾತನ್ನು ಕೂಡ ಮುಖ್ಯಮಂತ್ರಿಗಳು ನಾನು ಹೇಳಿದ್ದೇನೆ. ಬಹಿರಂಗವಾಗಿ ಪತ್ರವನ್ನು ಕೂಡ ನಾನು ಬರೆದಿದ್ದೇನೆ. ಏನು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಕನಸಿದೆ, ಬೆಂಗಳೂರು ಎರಡನೇ ಒಂದು ವಿಮಾನ ನಿಲ್ದಾಣ ಬರಬೇಕು ಅಂತೇಳಿ. ಅದನ್ನು ಕನಕಪುರಕ್ಕೆ ತೆಗೆದುಕೊಂಡೇನು ಹೊರಟಿದ್ದೀರಿ, ನಾನು ಪತ್ರವನ್ನು ಕೂಡ ಬರೆದಿದ್ದೇನೆ. ತುಮಕೂರು ಅಕ್ಕಪಕ್ಕ ಆ ವಿಮಾನ ನಿಲ್ದಾಣ ಬಂದರೆ ಖಂಡಿತ ವಿಮಾನ ನಿಲ್ದಾಣದ ಲಾಭ ಸುಮಾರು 7-8 ಜಿಲ್ಲೆಗಳಿಗೆ, ಚಿತ್ರದುರ್ಗ ಇರ್ಬೋದು, ತುಮಕೂರು ಇರ್ಬೋದು, ದಾವಣಗೆರೆ ಇರ್ಬೋದು, ವಿಜಯನಗರ, ಕೊಪ್ಪಳ, ಈ ರೀತಿ 8-10 ಜಿಲ್ಲೆಗಳಿಗೆ ಇದರ ಲಾಭ ಆಗ್ತದೆ. ಅಲ್ಲೂ ಕೂಡ ಆರ್ಥಿಕ ಬೆಳವಣಿಗೆ ಆಗ್ತದೆ, ಯುವಕರಿಗೆ ಉದ್ಯೋಗ ಸಿಗ್ತದೆ. ಅದನ್ನು ಬಿಟ್ಬಿಟ್ಟು ಕೇವಲ ರಿಯಲ್ ಎಸ್ಟೇಟ್ಗೆ ಸೀಮಿತ ಮಾಡಿಕೊಂಡು ಕನಕಪುರದಲ್ಲಿ ಏರ್ಪೋರ್ಟ್ ಮಾಡೋದ್ರಿಂದ ಖಂಡಿತ ಅದು ಕರ್ನಾಟಕಕ್ಕೆ ಯಾವುದೇ ರೀತಿ ಲಾಭ ಆಗೋದಕ್ಕೆ ಸಾಧ್ಯ ಇಲ್ಲ. ಅದರ ಬದಲಾಗಿ ಬೆಂಗಳೂರು ಮಹಾನಗರದ ಮೇಲೆ ಏನು ಒತ್ತಡ ಈಗಾಗಲೇ ಬೀಳ್ತಾ ಇದೆ, ಅದು ಟ್ರಾಫಿಕ್ ಕಂಜೆಷನ್ ಇರ್ಬೋದು, ಬೇರೆ ಬೇರೆ ರೀತಿ ಸಮಸ್ಯೆಗಳನ್ನ ಬೆಂಗಳೂರು ಜನತೆಯನ್ನು ಅನುಭವಿಸ್ತಾ ಇದ್ದಾರೆ. ಆ ಸಮಸ್ಯೆಗಳು ಇನ್ನೂ ಕೂಡ ಉಲ್ಬಣ ಆಗ್ತದೆ ವಿನಃ ಖಂಡಿತ ಅದರಿಂದ ಬೆಂಗಳೂರು ಮಹಾನಗರಕ್ಕಾಗಲಿ ಕರ್ನಾಟಕಕ್ಕಾಗಲಿ ಯಾವುದೇ ರೀತಿ ಲಾಭ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸಮಗ್ರವಾಗಿ ಪರಿಶೀಲಿಸಿ ಉತ್ತರ ಕರ್ನಾಟಕ ಬೇರೆ ಬೇರೆ ಜಿಲ್ಲೆಗಳ ಪ್ರಮುಖರ ಜೊತೆನೂ ಕೂಡ ಚರ್ಚೆ ಮಾಡಿ, ಶಾಸಕರುಗಳ ಜೊತೆನೂ ಚರ್ಚೆ ಮಾಡಿ ಒಳ್ಳೆ ನಿರ್ಧಾರವನ್ನು ಘೋಷಣೆ ಮಾಡಬೇಕು ಅಂತೇಳಿ ತಮ್ಮ ಮುಖೇನ ನಾನು ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಗೃಹಲಕ್ಷ್ಮಿ ಗೃಹಜ್ಯೋತಿ ಬಹಳಷ್ಟು ಗೊಂದಲ ಆಗಿದೆ ಜನರಲ್ಲಿ. ಈಗ ಬಾಡಿಗೆದಾರರಿಗೆ ಗೃಹಜ್ಯೋತಿ ಅಪ್ಲೈ ಆಗೋದಿಲ್ಲ ಅನ್ನೋದು ಒಂದು ಗೊಂದಲ ಇದೆ. ಗೊಂದಲ ಸೃಷ್ಟಿ ಮಾಡಿರ್ತಕ್ಕಂಥವ್ರು ರಾಜ್ಯ ಸರ್ಕಾರವೇ. ಯಾಕೆ ಅಂತ ಹೇಳಿದ್ರೆ, ಹೊಸದಾಗಿ ಅರ್ಜಿಯನ್ನು ಹಾಕಬೇಕು ಅಂತೇಳಿ ತೀರ್ಮಾನ ತೆಗೆದುಕೊಂಡ್ರು. ಆ ನೆಪದಲ್ಲಿ ಒಂದು 5-6 ತಿಂಗಳು ಇದನ್ನು ಪೋಸ್ಟ್ಪೋನ್ ಮಾಡಿದರೆ ಸ್ವಲ್ಪ ಆರ್ಥಿಕ ಸಂಕಷ್ಟದಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ ಇವತ್ತು ಬೊಕ್ಕಸಕ್ಕೆ ಅಂತ ತೊಂದರೆ ಆಗ್ತಾ ಇದೆ. ಹಣಕಾಸಿನ ಸಮಸ್ಯೆಯನ್ನು ಉಲ್ಬಣ ಆಗಿದ್ದು ರಾಜ್ಯ ಸರ್ಕಾರದಲ್ಲಿ. ಇವೆಲ್ಲವೂ ಕೂಡ ಸ್ವಲ್ಪ ಸುಧಾರಣೆ ಆಗ್ತದೆ ಅನ್ನೋ ಭಾವನೆಯಲ್ಲಿದ್ದಂತೆ ಕಾಣ್ತಾ ಇದೆ. ಹಾಗಾಗಿ ಈ ರೀತಿ ಮರು ಅರ್ಜಿಯನ್ನು ಹಾಕಿಸ್ಕೊಳ್ಬೇಕು ಮತ್ತು ಹೊಸ ಹೊಸ ಕಂಡೀಷನ್ಸನ್ನು ಕೂಡ ಹಾಕ್ತಾ ಇರ್ತಕ್ಕಂಥದ್ದು ಎಲ್ಲ ಉದ್ದೇಶ ಇದ್ದಾನೆ. ಈಗಾಗಲೇ ನಾವು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಆಗಸ್ಟ್ ತಿಂಗಳಲ್ಲಿ ಅಧಿವೇಶನ ಪ್ರಾರಂಭ ಆಗ್ತದೆ, ಅಧಿವೇಶನದಲ್ಲಿ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತೇವೆ. ನೀಟ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಕಳೆದ 20 ದಿನಗಳಲ್ಲಿ ಹೋರಾಟ ನಡೀತಿದ್ದು ಕೂಡ ಸಮಸ್ಯೆಯ ತೀವ್ರತೆ ಅರಿತ ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು, ಆ ಮೃತ ಕುಟುಂಬಗಳಿಗೆ ಒಂದು ಸಾಂತ್ವನ ಹೇಳುವಂಥದ್ದು, ಧೈರ್ಯ ಹೇಳುವಂಥದ್ದು, ಈ ಥರದಾಗಿ ಪ್ರಯತ್ನ ಮಾಡಿದ ಪರಿಣಾಮನೇ ನಿನ್ನೆ ಹೋದಂಥ ಇಷ್ಟೊಂದು ಉದ್ವಿಗ್ನ ಒಂದು ಪರಿಸ್ಥಿತಿ ಮುಟ್ಟಾಗೋದು ಕಾರಣ ಅಂತ. ಆಮೇಲೆ ಏನು ನಾಟ ಇದೆ ಮತ್ತು ಕನಿಷ್ಠ ಪಕ್ಷ ಧರ್ಮೇಂದ್ರ ಪ್ರಧಾನ ಒಂದು ಕ್ಷಮೆ ಕೂಡ ಕೋರಿಲ್ಲ ಅಂತ ಹೇಳ್ತೀವಿ. ಇದುವರೆಗೂ ಇಶ್ಯೂ ಬಗ್ಗೆ ಮಾತಾಡಲಿಲ್ಲ. ಧರ್ಮೇಂದ್ರ ಪ್ರಧಾನ್ ಅವರು, ನಾನು ಕೂಡ ದೃಶ್ಯ ಮಾಧ್ಯಮಗಳಲ್ಲಿ ನೋಡಿದ್ದೇನೆ, ಈ ಘಟನೆ ಆಗಬಾರ್ದಿತ್ತು ಅನ್ನೋದ್ರ ಬಗ್ಗೆನೂ ಕೂಡ ಮಾತನಾಡಿದ್ದಾರೆ. ನೀಟ್ ಮರುಪರೀಕ್ಷೆನೂ ಕೂಡ ವ್ಯವಸ್ಥಿತವಾಗಿ ಆಗಿದೆ. ಮತ್ತೊಂದು ಕಡೆ ನಿನ್ನೆ ದಿನ ನಮ್ಮ ಕೇಂದ್ರ ಸಚಿವರು, ಹಿಂದಿನ ರಾಷ್ಟ್ರೀಯ ಅಧ್ಯಕ್ಷ ಆಗಿರುವಂತಹ ನಡ್ಡಾಜಿಯವರು ಕೂಡ ಪ್ರಮುಖರನ್ನು ಕೂತು ಕರೆಸಿ ಚರ್ಚೆಯನ್ನು ಕೂಡ ಮಾಡ್ತಾ ಇರುವಂಥದ್ದು ಕೂಡ ತಾವು ನೋಡಿದ್ದೀರಿ. ಹಾಗಾಗಿ ಎಲ್ಲವೂ ಕೂಡ ಸರಿ ಹೋಗ್ತದೆ. ಆದರೆ ಇದನ್ನು, ಈ ಪರಿಸ್ಥಿತಿಯನ್ನು ಒಂದು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಕೆಲಸವೂ ಕೂಡ ವಿರೋಧ ಪಕ್ಷಗಳು ಮಾಡ್ತಾ ಇದೆ ಅನ್ನುವ ಮಾತುಗಳು ಕೂಡ ಕೇಳಿಬರ್ತದೆ. ರಾಜಸ್ಥಾನದ ಹೊಸರಿ ಒಂದೇ ಸೆಂಟ್ರಲ್ಲಿ ಸುಮಾರು ಜನ ನೀಟ್ ವಿದ್ಯಾರ್ಥಿಗಳಿಗೆ ಒಂದೇ ರ್ಯಾಂಕ್ ಬಂದಿತ್ತು. ಅವಾಗ ಒಂದು ಹಗರಣ ಆಗಿತ್ತು. ಮೊನ್ನೆ ಸರಿ ಆಗ್ಬೋದು ಅನ್ನೋ ನಿರೀಕ್ಷೆ ಇತ್ತು. ಮೊನ್ನೆ ಕೂಡ ಹೀಗೆ ಅಂದರೆ ಅದು ಕ್ರೆಡಿಬಿಲಿಟಿ ಕಳ್ಕೊಳ್ತಾರೆ. ಹಾಗೆ ಸರಿ ಮಾಡಬೇಕು ಅನ್ನೋ ಒಂದು ಡಿಮಾಂಡ್. ವ್ಯವಸ್ಥೆಗಳು ಸುಧಾರಣೆ ಆಗಬೇಕು, ಸರಿ ಹೋಗಬೇಕು. ಲಕ್ಷಾಂತರ ವಿದ್ಯಾರ್ಥಿನಿಗೆ ಏನು ತೊಂದರೆ ಆಯಿತು, ಖಂಡಿತ ಅದು ಆಗಬಾರ್ದಾಗಿತ್ತು. ಇದು ಸರಿಪಡಿಸಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ಅನೇಕ ತೀರ್ಮಾನಗಳನ್ನು ಈಗಾಗಲೇ ಮಾಡಿದೆ. ಅದರ ಪರಿಣಾಮನೇ ನೀಟ್ ಇವತ್ತು ಮರುಪರೀಕ್ಷೆ ಕೂಡ ಸುಲಲಿತವಾಗಿ ಆಗಿರ್ತಕ್ಕಂಥದ್ದು. ಆದರೆ ಇದು ಅದನ್ನು ಕೂಡ ಸಹಿಸ್ಕೊಳ್ದೇನೆ ಒಂದು ಅರಾಜಕತೆ ಸೃಷ್ಟಿ ಮಾಡ್ತಕ್ಕಂಥ ಷಡ್ಯಂತ್ರ ಕೂಡ ಇದರಿಂದ ನಡೀತಾ ಇದೆ.
ಸರ್, ರಾಜ್ಯ ಸರ್ಕಾರ ನಿನ್ನೆ ಜನರ ಮನೆ ಬಾಗಿಲಿಗೆ ಜಾತಿ ಪ್ರಮಾಣ ಪತ್ರ ಮತ್ತು ವಾಸಸ್ಥಳ ದೃಢೀಕರಣ ಪತ್ರ ಪರ್ಮನೆಂಟ್ ಅಂದರೆ ಗೌರ್ಮೆಂಟೇ ಅವ್ರ ಮನೆ ಬಾಗಿಲಿಗೆ ಕೊಡೋದ್ರ ಬಗ್ಗೆ ಮಾತಾಡ್ತಾರೆ ಸರ್, ಬಿ ಕೆ ಹರಿಪ್ರಸಾದ್ ಅವರು ಬಿಜೆಪಿ 2014 ಅಧಿಕಾರಕ್ಕೆ ಬಂದ ಮೇಲೆ 150ಕ್ಕೂ ಹೆಚ್ಚು ಬಾರಿ ಬರುವ ಶನಿವಾರ ಹಾಗೂ ಭಾನುವಾರದಂದು ಅಂದರೆ 25ನೇ ತಾರೀಕು ಹಾಗೂ 26ನೇ ತಾರೀಕು ಜುಲೈ ರಾಜ್ಯದಲ್ಲಿ SIR ನಡೀತಾ ಇದೆ. ಈ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ SIR ಮಹಾಸಂಪರ್ಕ ಅಭಿಯಾನವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಜುಲೈ 25 ಮತ್ತು 26ರಂದು ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಭಾಜಪದ ಎಲ್ಲ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಮತ್ತು ಇಂದಿನ ನಮ್ಮ ಚುನಾಯಿತ ಪ್ರತಿನಿಧಿಗಳು ಮತ್ತೆಲ್ಲ ಕಾರ್ಯಕರ್ತರ ನೇತೃತ್ವದಲ್ಲಿ ಈ 2 ದಿನಗಳ ಕಾಲ ಸುಮಾರು 1 ಕೋಟಿ ಮನೆಗಳನ್ನು ನಾವು ತಲುಪಬೇಕು. ನಮ್ಮ ಪಕ್ಷದ ಮುಖಂಡರ ನೇತೃತ್ವದಲ್ಲಿ ಮನೆ ಮನೆಗೆ ಭೇಟಿಯನ್ನು ನೀಡಿ ಇನ್ಯುಮರೇಷನ್ ಫಾರ್ಮ್ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥದ್ದು, ಆ ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ಪರಿಹಾರ ನೀಡುವಂಥದ್ದು, ಒಟ್ಟಾರೆಯಾಗಿ SIR ಬಹಳ ಯಶಸ್ವಿಯಾಗಿ ಆಗಬೇಕು. ಈ ನಿಟ್ಟಿನಲ್ಲಿ ಮಹಾಸಂಪರ್ಕ ಅಭಿಯಾನ SIR ಮಹಾಸಂಪರ್ಕ ಅಭಿಯಾನವನ್ನು ಜುಲೈ 25 ಮತ್ತು 26ರಂದು ನಾವು ಹಮ್ಮಿಕೊಂಡಿದ್ದೇವೆ. ಪ್ರತಿಯೊಬ್ಬ ಕಾರ್ಯಕರ್ತರು ಕನಿಷ್ಠ 20 ಮನೆಗಳನ್ನು ತಲುಪಬೇಕು. ಇನ್ಯುಮರೇಷನ್ ಫಾರ್ಮ್ನ ಭರ್ತಿ ಮಾಡುವಂಥದ್ದನ್ನು ಅವ್ರಿಗೆ ಹೇಳ್ಕೊಡುವಂಥ ಕೆಲಸ ಆಗಬೇಕು. ಈ ನಿಟ್ಟಿನಲ್ಲಿ ಈ ಒಂದು ಮಹಾಸಂಪರ್ಕ ಅಭಿಯಾನವನ್ನು ಕೂಡ ನಿನ್ನೆ ದಿನ ನಾವು ಘೋಷಣೆ ಮಾಡಿದ್ದೇವೆ. ರಾಜ್ಯದಲ್ಲಿ ಭೀಕರ ಬರಗಾಲವನ್ನು ಎದುರು ನೋಡ್ತಾ ಇದ್ದೇವೆ. ಒಂದು ಕಡೆ ಮಾನ್ಯ ಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರ ಕೇವಲ ಬೆಂಗಳೂರಿನಲ್ಲಿ ವಿಧಾನಸೌಧದಲ್ಲಿ ಕೂತ್ಕೊಂಡು ಸಭೆಯನ್ನು ಮಾಡಿ ವಿಡಿಯೋ ಕಾನ್ಫರೆನ್ಸ್ ಮುಖೇನ ಸಭೆಯನ್ನು ಮಾಡಿರೋದು ಬಿಟ್ಟರೆ ಯಾವುದೇ ಒಬ್ಬ ಸಚಿವರು ರಾಜ್ಯ ಪ್ರವಾಸವನ್ನು ಮಾಡ್ತಾ ಇಲ್ಲ, ಜಿಲ್ಲೆಗಳಿಗೆ ಭೇಟಿಯನ್ನು ನೀಡ್ತಾ ಇಲ್ಲ, ತಾಲೂಕುಗಳ ಭೇಟಿಯನ್ನು ನೀಡ್ತಾ ಇಲ್ಲ. ರೈತರ ಸಮಸ್ಯೆ ಬಗ್ಗೆ, ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡುವಂಥ ಕೆಲಸವೂ ಕೂಡ ರಾಜ್ಯ ಸರ್ಕಾರದ ಕಡೆಯಿಂದ ಆಗ್ತಾ ಇಲ್ಲ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಹಿರಿಯ ನಾಯಕರ ತಂಡವನ್ನು ಕಟ್ಟಿಕೊಂಡು ದೆಹಲಿಗೆ ಪ್ರಯಾಣವನ್ನು ಕೂಡ ಬೆಳೆಸಿದ್ದಾರೆ. ಅಂದರೆ ರೈತರು ಇಷ್ಟೊಂದು ಸಂಕಷ್ಟದಲ್ಲಿದ್ದಾರೆ. ಮುಖ್ಯಮಂತ್ರಿಗಳು ಕೇವಲ ಪ್ರಧಾನಮಂತ್ರಿಗಳಿಗೆ ಪತ್ರವನ್ನು ಬರೆದು ರಾಜ್ಯ ಸರ್ಕಾರದ ಜವಾಬ್ದಾರಿನೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಾ ಇದ್ದಾರೆ. ಇದು ಖಂಡಿತ ಸರಿಯಲ್ಲ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಪಡಿಸ್ತೇನೆ, ರಿಯಲ್ ಎಸ್ಟೇಟ್ ಬಗ್ಗೆ ಎಷ್ಟು ಆಸಕ್ತಿಯನ್ನು ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇನು ತಲೆ ಕೆಡಿಸ್ಕೊಂಡಿದ್ದೀರಿ, ರೈತರ ಬಗ್ಗೆನೂ ಕೂಡ ಕಾಳಜಿಯನ್ನು ತೋರಬೇಕು, ರೈತರ ಸಂಕಷ್ಟಕ್ಕೆ ಸ್ಪಂದನೆಯನ್ನು ಮಾಡಬೇಕು. ಬಿತ್ತನೆ ಮಾಡದೆ ಹೊತ್ತು ರೈತರು ಬೀದಿಗೆ ಬರ್ತಕ್ಕಂಥ ಪರಿಸ್ಥಿತಿ ಇದೆ. ಬಿತ್ತನೆ ಮಾಡಿರುವಂಥ ರೈತರು ಕೂಡ ಇವತ್ತು ಮೊಳಕೆ ಹೊಡೆದೇನೆ ಕೂಡ ಮಳೆ ಇಲ್ಲದೇನೆ ಬೀದಿಗೆ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಬರದ ಪರಿಸ್ಥಿತಿಯನ್ನು ಸರಿಯಾದ ರೀತಿಯಲ್ಲಿ ರಾಜ್ಯ ಸರ್ಕಾರ ಕೈಗೆತ್ತಿಕೊಳ್ಬೇಕು, ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕು. ಸಚಿವರುಗಳು ಜಿಲ್ಲಾ ಪ್ರವಾಸಗಳನ್ನು ಮಾಡಬೇಕು, ಹಳ್ಳಿಗಳಿಗೆ ಹೋಗಿ ಭೇಟಿಯನ್ನು ಕೊಡಬೇಕು, ರೈತರ ಅಹವಾಲನ್ನು ಸ್ವೀಕಾರ ಮಾಡಬೇಕು, ಅವರ ಪರಿಸ್ಥಿತಿಯ ಬಗ್ಗೆ ಅಧ್ಯಯನ ಮಾಡಬೇಕು. ಮತ್ತು ಕೇಂದ್ರ ಸರ್ಕಾರಕ್ಕೆ ಕಾಯ್ದೆನೇ ಹಿಂದೆ ಅನೇಕ ಉದಾಹರಣೆಗಳಿದ್ದಾವೆ. ಹಿಂದೆ ಭಾಜಪ ಸರ್ಕಾರ ಇದ್ದಾಗ, ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಏಕಾಂಗಿಯಾಗಿ ನೆರೆ ಸಂದರ್ಭದಲ್ಲಿ ಯಾವ ರೀತಿ ಪರಿಹಾರವನ್ನು ಕೊಟ್ಟಿದ್ದಾರೆ ಅನ್ನೋದು ಕೂಡ ನಮ್ಮ ಕಣ್ಮುಂದಿದೆ. ಹಾಗಾಗಿ ಎಲ್ಲವನ್ನು ಕೂಡ ಪರಿಗಣಿಸಿ ತಾವು ಈ ರಾಜ್ಯದ ಮುಖ್ಯಮಂತ್ರಿ ಅನ್ನೋದನ್ನು ಅರ್ತು ರೈತರ ಸಂಕಷ್ಟಕ್ಕೆ
ಸ್ಪಂದನೆ ಮಾಡಬೇಕು ಅನ್ನೋದನ್ನ ಆಗ್ರಹವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ. ನಿನ್ನೆ ದಿನ ದೆಹಲಿಯ ಜಂತರ್ ಮಂತರ್ನಲ್ಲಿ ನೀಟ್ ವಿಚಾರದಲ್ಲಿ ಕೇಂದ್ರ ಸಚಿವರ ರಾಜೀನಾಮೆ ಕೊಡಬೇಕು ಅಂತೇಳಿ ಬಹಳ ಪ್ರತಿಭಟನೆ ನಡೆದಿದೆ. ಆ ಪ್ರತಿಭಟನೆ ಬಗ್ಗೆ ನನ್ನ ವಿರೋಧವಿಲ್ಲ. ಆದರೆ ಪ್ರತಿಭಟನೆ ನೆಪದಲ್ಲಿ ಯಾವ ರೀತಿಯಲ್ಲಿ ಒಂದು ಅರಾಜಕತೆ ಸೃಷ್ಟಿ ಮಾಡುವಂತ ಪ್ರಯತ್ನಗಳು ಆಗಿದ್ದಾವೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥದ್ದು ರಾಜ್ಯ ಅಥವಾ ಕೇಂದ್ರ ಸರ್ಕಾರಕ್ಕೆ ತಮ್ಮ ಹಕ್ಕೊತ್ತಾಯ ಮಾಡುವಂಥದ್ದು ಸಹಜ. ಅದ್ರ ಬಗ್ಗೆ ಯಾರು ಕೂಡ ವಿರೋಧವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರತಿಭಟನೆ ನೆಪದಲ್ಲಿ ನಾವು ದೃಶ್ಯ ಮಾಧ್ಯಮಗಳನ್ನ ನಾವು ನೋಡ್ತಾ ಇದ್ವಿ. ಅನೇಕ ಯುವಕರಿಗೆ ಅಲ್ಲಿ ಯಾವ ಏನಕ್ಕೆ ಬಂದಿದ್ದೇವೆ ಅನ್ನುವ ಅರಿವು ಕೂಡ ಬಹಳ ಜನಕ್ಕೆ ಇರಲಿಲ್ಲ. ಮಾಧ್ಯಮದ ಮೇಲೂ ಕೂಡ ಕೈ ಮಾಡಿರುವಂತಹ ಘಟನೆಗಳು ಕೂಡ ನಡೆದಿದ್ದಾವೆ. ದೇಶದ ವಿರುದ್ಧ ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಎಲ್ಲೋ ಒಂದು ಕಡೆ ಯುವಕರನ್ನ ಪ್ರತಿಭಟನೆಗೆ ಮುಂದ್ಬಿಟ್ಟು ವಿರೋಧ ಪಕ್ಷಗಳು ಇದರಿಂದ ಷಡ್ಯಂತ್ರ ಮಾಡಿ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಒಂದು ರೀತಿ ಅರಾಜಕತೆ ಸೃಷ್ಟಿ ಮಾಡುವಂತ ಪ್ರಯತ್ನ ಕೂಡ ಆಗಿದೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಮಾನ್ಯ ಸಿದ್ದರಾಮಯ್ಯನವರ ಹಿಂದಿನ ಮುಖ್ಯಮಂತ್ರಿಗಳವರ ಹೇಳಿಕೆಯನ್ನು ಕೂಡ ನಾನು ಗಮನಿಸಿದ್ದೇನೆ. ಮೋದಿ ದುರ್ಬಲ ದುಷ್ಟ ರಕ್ಷಕ ಪ್ರಧಾನಿ ಅನ್ನೋ ಮಾತನ್ನ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಮರ್ತಿಲ್ಲ ಅಂತ ಹೇಳಿದ್ರೆ ನಾನು ಮತ್ತೆ ನೆನಪು ಮಾಡ್ಕೊಳ್ತಕ್ಕಂಥ ಪ್ರಯತ್ನ ನಾನು ಮಾಡ್ತೇನೆ. ಮಾನ್ಯ ಸಿದ್ದರಾಮಯ್ಯನವರೇ ತಾವು ಮುಖ್ಯಮಂತ್ರಿಗಳಾಗಿದ್ದಾಗ ಇದೇ ಹುಬ್ಬಳ್ಳಿಯಲ್ಲಿ ಏನೋ ರಾಜ್ಯದಲ್ಲಿ 2.5 ಲಕ್ಷ ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡಿಲ್ಲ ಅಂತೇಳಿ ಲಕ್ಷಾಂತರ ಯುವಕರು ಬೀದಿಗಿಳಿದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ಎಲ್ಲೋಗಿತ್ತು ಸಿದ್ದರಾಮಯ್ಯನವ್ರ ಕಾಳಜಿ? ಅವಾಗ 3 ವರ್ಷಗಳ ಕಾಲ ತಾವೇ ರಾಜ್ಯದ ಮುಖ್ಯಮಂತ್ರಿಗಳಿದ್ರಲ್ಲ, ಎಷ್ಟೋ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಿದ್ರಿ, ಎಷ್ಟು ಲಕ್ಷ ಯುವಕರ ಜೀವನವನ್ನ ಕಟ್ಕೊಡ್ತಕ್ಕಂಥ ಕೆಲಸ ತಾವು ಮುಖ್ಯಮಂತ್ರಿಗಳಾಗಿ ಮಾಡಿದ್ದೀರಿ. ಇದ್ರ ಬಗ್ಗೆನೂ ಕೂಡ ರಾಜ್ಯದ ಜನರಿಗೆ ಬೆಳಕು ಚೆಲ್ಲುವಂಥ ಕೆಲಸವನ್ನ ಮಾಡಬೇಕು. ಏನು ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣದಲ್ಲಿ ರಾತ್ರೋರಾತ್ರಿ ಒಂದು ತಂಡವನ್ನು ಘೋಷಣೆ ಮಾಡಿ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಕಡೆಯಿಂದ ಅಧಿಕಾರಿಗಳ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೇನೆ ಅಂತ ಹೇಳಿದ್ರಿ. ನೀವು ಮುಖ್ಯಮಂತ್ರಿಗಳು ಅಂದಿನ ಉಪಮುಖ್ಯಮಂತ್ರಿಗಳು ನೀವು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ನಿಮ್ಮ ಒಂದು ಪುಕ್ಕಟ ಪ್ರಚಾರಕ್ಕೋಸ್ಕರ ಅವತ್ತೇನು